ಪ್ರಿಯ ಬಂಧುಗಳೇ, ನಮಸ್ತೆ. ಹೇಗಿದ್ರೆಲ್ಲರೂ? ಬಂಧುಗಳೇ, ಕೊಡಗಿನ ಕಾಡಿನಲ್ಲಿ ಚಾರಣಕ್ಕೆ ಹೋಗಿ ನಾಪತ್ತೆಯಾಗಿದ್ದ ಶರಣ್ಯ ಪತ್ತೆಯಾಗಿದ್ದಾದರೂ ಹೇಗೆ? ಆಹಾರ ನೀರು ಇಲ್ಲದೆ ಆ 3 ದಿನಗಳ ಕಾಲ ಹೇಗೆ ಕಳೆದ್ರು? ಸಾಕಷ್ಟು ಪ್ರಶ್ನೆಗಳು ಎಡೆಮಾಡಿ ಕೊಡ್ತಾ ಇದೆ. ಹಾಗಿದ್ರೆ ಏನಿದು ಪ್ರಕರಣ, ಯಾವೆಲ್ಲ ಪ್ರಶ್ನೆಗಳು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೇನೆ ಬಂಧುಗಳೇ. ತಡಿಯಂ ಡಮೋಳ್ ಕಾಡಿನಲ್ಲಿ ಶರಣ್ಯ ದಾರಿ ತಪ್ಪಿದಳ ಅಥವಾ ಎಲ್ಲರ ದಾರಿ ತಪ್ಪಿಸ್ಬಿಟ್ಲ? ಆ 3 ರಾತ್ರಿ 4 ಹಗಲು ಕಾಡಲ್ಲಿ ಏಕಾಂಗಿಯಾಗಿ ಅದು ಹೇಗೆ ಕಳೆದ್ಲು ಶರಣ್ಯ? 3 ದಿನ ಕಾಡಲ್ಲಿ ಏನೂ ತಿನ್ನದಿದ್ರೂ ಬಳಲಿಕೆ ಇಲ್ಲದೆ ಹೇಗೆ ಇರೋಕ್ಕಾಗುತ್ತೆ ಹೇಳಿ? ಕಾಡಲ್ಲಿ 3 ರಾತ್ರಿ ಇದ್ದರೂ ಸ್ವಲ್ಪವೂ ಕೊಳೆಯಾಗದ ಶರಣ್ಯ ಹಾಕಿದ ಬಟ್ಟೆಗಳು. ಕಳೆದು ಹೋಗಿದ್ದೆ ಕಾಡಲ್ಲಿ ನಾನು ಅನ್ನುವ ಆತಂಕವೂ ಕಾಣಲಿಲ್ವಾ ಶರಣ್ಯ ಮುಖದಲ್ಲಿ? ಗುರುವಾರ ಮಧ್ಯಾಹ್ನದಿಂದ ಭಾನುವಾರ ಸಂಜೆಯವರೆಗೆ ಊಟವೇ ಇಲ್ಲದೆ ಶರಣ್ಯ ಏನು ಮಾಡಿದ್ಲು? 3-4 ದಿನ ಒಂದೇ ಬಟ್ಟೆ, ಊಟವಿಲ್ಲ. ಕಾಡು ಪ್ರಾಣಿಗಳ ಕಾಟ ಹೇಗಿತ್ತು ಶರಣ್ಯಗೆ? ಪತ್ತೆ ಬಳಿಕ ಸಾಕಷ್ಟು ಅನುಮಾನ ಮತ್ತು ಚರ್ಚೆಗೆ ಕಾರಣವಾಗ್ತಾ ಇದೆ ಶರಣ್ಯ ನಾಪತ್ತೆ ಪ್ರಕರಣ. ಹೌದು, ಏಪ್ರಿಲ್ 2ರಂದು ಕೊಡಗಿನ ತಡಿಯಂ ಡಮೋಳ್ ಬೆಟ್ಟಕ್ಕೆ ಚಾರಣಕ್ಕೆ ಹೋಗಿ ನಾಪತ್ತೆಯಾಗಿದ್ದ ಕೇರಳ ಮೂಲದ ಯುವತಿ ಶರಣ್ಯ ಅವರನ್ನು ಅರಣ್ಯ ಇಲಾಖೆ ಮತ್ತು ನಕ್ಸಲ್ ನಿಗ್ರಹ ಪಡೆ ಸ್ಥಳೀಯರ ಸಹಾಯದಿಂದ ಹುಡುಕಾಟ ನಡೆಸಿದಾಗ ಶರಣ್ಯ ಸಿಕ್ಕಿದ್ದಾರೆ. ದಟ್ಟಾರಣ್ಯದಲ್ಲಿ ಕೇವಲ 1 ಬಾಟಲ್ ನೀರಿನಲ್ಲಿ 4 ದಿನ ಹೇಗೆ ಬದುಕುಳಿದರು ಎಂಬ ಅಚ್ಚರಿ ಎಲ್ಲರಿಗೂ ಉಂಟಾಗುತ್ತೆ. ಹಾಗಿದ್ರೆ ಶರಣ್ಯ ಏನು ಮಾಡಿದ್ರು ಗೊತ್ತಾ? ಶರಣ್ಯ ತಮ್ಮ ಸಮಯ ಪ್ರಜ್ಞೆಯಿಂದ ಡ್ರೋನ್ ಕಣ್ಣಿಗೆ ಬೀಳುವಂತಹ ಬಯಲು ಜಾಗದಲ್ಲಿ ಉಳಿದುಕೊಂಡಿದ್ರು. ಕಾಡಿನಿಂದ ಹೊರಬಂದ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಶರಣ್ಯ ತಮಗಾದ ರೋಚಕ ಅನುಭವವನ್ನು ಹಂಚಿಕೊಂಡಿದ್ದಾರೆ. ನಾನು ಆರೋಗ್ಯವಾಗಿದ್ದೇನೆ. ಕಾಡಿನಲ್ಲಿ ದಾರಿ ತಪ್ಪಿದಾಗ ನನ್ನ ಸ್ನೇಹಿತರು ಸಂಪರ್ಕಿಸಲು ಪ್ರಯತ್ನಿಸಿದೆ, ಆದರೆ ಫೋನ್ ಸ್ವಿಚ್ ಆಫ್ ಆಗಿತ್ತು. ನನ್ನ ಬಳಿ ಇದ್ದದ್ದು ಕೇವಲ 1 ಬಾಟಲ್ ನೀರು ಮಾತ್ರ. ರಕ್ಷಣಾ ತಂಡವು ನನ್ನನ್ನು ಹುಡುಕಲು ಡ್ರೋನ್ ಬಳಸಬಹುದು ಎಂದು ನನಗೆ ತಿಳಿದಿತ್ತು. ಹಾಗಾಗಿ ಡ್ರೋನ್ಗೆ ಕಾಣಿಸುವಂತಹ ಬಯಲು ಜಾಗದಲ್ಲೇ ನಾನು ಹೆಚ್ಚಾಗಿ ನಿಂತಿದ್ದೆ ಎಂದು ಅವರು ವಿವರಿಸಿದ್ದಾರೆ. ಅವರು ಈ ಸಮಯ ಪ್ರಜ್ಞೆ ಅವರ ಪ್ರಾಣ ಉಳಿಸಿದೆ. ಅಷ್ಟೇ ಅಲ್ಲ, ಶರಣ್ಯ ತಾನು ಪಾಳು ಬಿದ್ದ ಬಂಗಲೆಯಲ್ಲೇ 3 ದಿನಗಳನ್ನು ಕಳೆದಿದ್ದು ತನ್ನ ಬಳಿ ಇದ್ದ ಬಿಸ್ಕೆಟ್ ಮತ್ತು ನೀರನ್ನು ಕುಡಿದು ಜೀವ ಉಳಿಸಿಕೊಂಡಿದ್ದಾಗಿ ತಿಳಿಸಿದ್ದಾರೆ. ನಿತ್ರಾಣಗೊಂಡಿದ್ದ ಶರಣ್ಯ ಅವರಿಗೆ ವಿರಾಜಪೇಟೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿದ್ದು ನಂತರ ಅವರನ್ನು ಸ್ವಗ್ರಾಮ ಕೋಯಿಕುಡಿಗೆ ಕಳಿಸಿಕೊಡಲಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರು ಕಾನೂನು ಸಲಹೆಗಾರ ಪೊನ್ನಣ್ಣ ಅವರು ಶರಣ್ಯ ಅವರನ್ನ ಭೇಟಿಗಾಗಿ ರಕ್ಷಣಾ ತಂಡಗಳನ್ನು ಶ್ರಮವನ್ನು ಶ್ಲಾಘಿಸಿದ್ದಾರೆ. ಡ್ರೋನ್ ಕ್ಯಾಮ್ರಾ ಬರುತ್ತೆಂದು ನಿರೀಕ್ಷೆ ಇಟ್ಟಿದ್ದ ಶರಣ್ಯ. ಹೌದು, ಕಾಡಿನಲ್ಲಿ ಡ್ರೋನ್ ಹಾರಾಟ ಮಾಡುತ್ತಿದ್ದಂತೆ ಎತ್ತರದ ಮತ್ತು ಸ್ವಲ್ಪ ಬಯಲಾದ ಜಾಗದಲ್ಲಿಯೇ ನಿಂತುಕೊಂಡಿದ್ದ ಶರಣ್ಯ ಅರಣ್ಯ ಇಲಾಖೆ ಡ್ರೋನ್ ಕ್ಯಾಮ್ರಾಗೆ ಕಂಡು ಕೂಡಲೇ ಅವರನ್ನ ರಕ್ಷಣೆ ಮಾಡಲಾಗಿದೆ. ಇದಾದ ನಂತರ ಶರಣ್ಯ ಇದ್ದ ದುರ್ಗಮ ಹಾದಿಯತ್ತ ಸಾಗಿದ ಅರಣ್ಯ ಇಲಾಖೆ ಸಿಬ್ಬಂದಿ ನಂತರ ಆಕೆಯನ್ನ ರಕ್ಷಣೆ ಮಾಡಿ ಕರೆತರಲಾಯಿತು. ಒಂದು ವೇಳೆ ಅರಣ್ಯದಲ್ಲಿ ಕಾಡು ಪ್ರಾಣಿಗಳ ಭಯದಿಂದ ಎಲ್ಲಿಯಾದರೂ ಮರದ ಪೊಟರೆಗಳು ಅಥವಾ ಕಲ್ಲಿನ ಬಂಡೆಗಳ ಪಕ್ಕದಲ್ಲಿ ಅಡಗಿ ಕುಳಿತಿದ್ದಾರೆ ಅರಣ್ಯ ಇಲಾಖೆ ಆ ಡ್ರೋನ್ ಕ್ಯಾಮ್ರಾಕ್ಕೆ ಸಿಗುತ್ತಿರಲಿಲ್ಲ. ಕೊಡಗಿನಲ್ಲಿ ಟ್ರೆಕ್ಕಿಂಗ್ಗೆ ಹೋಗಿ ದಾರಿ ತಪ್ಪಿ ನಾಪತ್ತೆಯಾಗಿದ್ದ ಕೇರಳ ಕೋಯಿಕೋಡಿನ ನಾಡಪುರಂ ನಿವಾಸಿ ಟೆಕ್ಕಿ ಶರಣ್ಯ ಬರೋಬ್ಬರಿ 4 ದಿನ ಬಳಿಕ ಸುರಕ್ಷಿತವಾಗಿ ಪತ್ತೆಯಾಗಿದ್ದಾರೆ. ಶೋಧ ತಂಡದವರು ಶರಣ್ಯರನ್ನು ಪತ್ತೆ ಮಾಡಿದ ತಕ್ಷಣ ಅವರು ತಮ್ಮ ತಾಯಿಗೆ ಫೋನ್ ಮಾಡಿ ಮಾತನಾಡಿಸಿದ್ದಾರೆ. ಮಗಳು ಸಿಕ್ಕ ಖುಷಿಯಲ್ಲಿ ತಾಯಿ ಆನಂದ ಬಾಷ್ಪ ಸುರಿಸಿದ್ದಾರೆ.